ಹುಣಸೂರು ತಾಲೂಕಿನಲ್ಲಿ ಭಾರತ ಸರ್ಕಾರದ ಆದೇಶದ ಮೇರೆಗೆ ಭಾರತದ ಜನಗಣತಿ 2027 ಇದು ಸರ್ಕಾರದ ಅಧಿಸೂಚನೆ ಸಂಖ್ಯೆ RD 66 TNR 2026 ದಿನಾಂಕ 17/2/2026ರಂತೆ 2027 ಭಾರತದ ಜನಗಣತಿ 2027ರ ಮೊದಲ ಹಂತವಾದಂತಹ ಮನೆಪಟ್ಟಿ ಮತ್ತು ವಸತಿ ಗಣತಿಯನ್ನು ಅಂದರೆ ಹೌಸಿಂಗ್ ಲಿಸ್ಟಿಂಗ್ ಮತ್ತು ಹೌಸಿಂಗ್ ಸೆನ್ಸಸ್ ಅಂತೇಳಿ ಮನೆಪಟ್ಟಿ ಅಂದರೆ ಹೌಸ್ ಲಿಸ್ಟಿಂಗ್ ಅಂಡ್ ಹೌಸಿಂಗ್ ಸೆನ್ಸಸ್ ಅಂತ ಅಂದರೆ ಮನೆಪಟ್ಟಿ ಮತ್ತು ವಸತಿ ಗಣತಿಯನ್ನು ಮೈಸೂರು ಜಿಲ್ಲೆಯಲ್ಲಿ ದಿನಾಂಕ 16/4/2026ರಿಂದ 15/5/2026ರವರೆಗೆ ಒಟ್ಟು 30 ದಿನಗಳ ಕಾಲ ನಡೆಸಲಾಗುತ್ತಾ ಇದೆ. 16/4/2026ರಿಂದ 15/5/2026ರವರೆಗೆ ಒಟ್ಟು 30 ದಿನಗಳ ಕಾಲ ಈ ಜನಗಣತಿ ನಡೀತದೆ. ನಮ್ಮಲ್ಲಿ ಈಗಾಗಲೇ ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಪ್ರಕ್ರಿಯೆಯನ್ನು ಸುಲಭಗೊಳಿಸಲಿಕ್ಕೆ ನಾವು ಹಲವಾರು ವಿಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಒಟ್ಟು ಹುಣಸೂರಿನಲ್ಲಿ 2011ರ ಜನಗಣತಿ ಪ್ರಕಾರ 2,82,963 ಜನಸಂಖ್ಯೆ ಇತ್ತು. 2011 ಸೆನ್ಸಸ್ ಪ್ರಕಾರ 2,82,963 ಜನಸಂಖ್ಯೆ ಇತ್ತು. 2027ರಲ್ಲಿ ಅಂದರೆ ಈಗ ಅಂದಾಜು 3,30,30,388 ಜನಸಂಖ್ಯೆ ಇದೆ ಅಂತೇಳಿ ಅಂದಾಜು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಒಟ್ಟು ಹುಣಸೂರು ತಾಲೂಕಲ್ಲಿ ಜನಗಣತಿಗೋಸ್ಕರವಾಗಿ 536 ಬ್ಲಾಕ್ಗಳಾಗಿ ವಿಭಾಗ ಮಾಡ್ಕೊಂಡಿದ್ದೀವಿ. 536 ಬ್ಲಾಕ್ಗಳಿಗೆ ಒಟ್ಟು 569 ಜನರನ್ನು ಗಣತಿದಾರರನ್ನಾಗಿ ನೇಮಕ ಮಾಡಲಾಗಿದೆ. ಇವ್ರನ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೋಸ್ಕರವಾಗಿ ಒಟ್ಟು 90 ಜನರನ್ನು ಮೇಲ್ವಿಚಾರಕರನ್ನಾಗಿ ನೇಮಿಸಲಾಗಿದೆ. ಇವರು ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಸುಮಾರು 10 ಜನ ಉಪನ್ಯಾಸಕರಿಗೆ ಕ್ಷೇತ್ರ ತರಬೇತುದಾರರನ್ನಾಗಿ ಅವರಿಗೆ ತರಬೇತಿಯನ್ನು ನೀಡಲಾಗಿದೆ. ಅವರು ಮೈಸೂರಲ್ಲಿ ತರಬೇತಿ ಪಡ್ಕೊಂಡು ಬಂದಿದ್ದಾರೆ. 10 ಜನಕ್ಕೆ ಫೀಲ್ಡ್ ಟ್ರೈನರ್ ಅಂತ ಇರ್ತಾರೆ. ಆ ಫೀಲ್ಡ್ ಟ್ರೈನರ್ಗೆ 10 ಜನಕ್ಕೆ ತರಬೇತಿ ಆಗಿದೆ. ಈ 10 ಜನ ತರಬೇತಿದಾರರು ನಮ್ಮಲ್ಲಿ ಯಾರನ್ನ ನಾವು ಗಣತಿದಾರರು ಮತ್ತು ಮೇಲ್ವಿಚಾರಕರನ್ನಾಗಿ ಆಯ್ಕೆ ಮಾಡಿದ್ದೀವಿ. 569 + 90 ಇಷ್ಟೂ ಜನರಿಗೆ ನಾವು ದಿನಾಂಕ 3/4/2026ರಿಂದ 11/4/2026ರವರೆಗೆ ಒಟ್ಟು 3 ಬ್ಯಾಚ್ ಮಾಡಿಕೊಂಡು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ತರಬೇತಿ 3ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಸೇಂಟ್ ಜೋಸೆಫ್ 10 ಜನ ಟ್ರೈನರ್ಸ್ಗಳು 90 + 569 ಕೊಡ್ತಾರ ಅಂದ್ರೆ ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಒಂದು ರೂಮ್ಗೆ 50 ಜನ ಅಂತೇಳಿ ಇರ್ತಾರೆ. ಒಂದು ರೂಮಲ್ಲಿ ಇಬ್ಬರು, ಒಟ್ಟು 5 ರೂಮ್ ಇರ್ತದೆ. 250 ಜನ ಒಂದು ಬ್ಯಾಚ್ಗೆ. ಅವರು 10 ಜನ ಒಂದೊಂದು ರೂಮ್ಗೆ ಇಬ್ಬಿಬ್ಬರು ಹಾಗಾಗಿ ಡಿವೈಡ್ ಮಾಡಿಕೊಂಡು 3 ದಿನ ಆಗುತ್ತೆ. ಆ 3 ದಿನ ಮುಗಿದ್ಮೇಲೆ ನೆಕ್ಸ್ಟ್ ಒಂದು ಬ್ಯಾಚ್ ಕರಿತೀವಿ. ಈ 10 ಜನ ಕಂಟಿನ್ಯೂ ಮಾಡ್ತಾರೆ. ಈ ಥರ ಒಂದು ರೂಮ್ಗೆ 50 ಜನ ಮ್ಯಾಕ್ಸಿಮಮ್ ಮಾಡಿಕೊಂಡು ಒಟ್ಟಾರೆಯಾಗಿ ನಾವು 11/4/2026ಕ್ಕೆ 3/4/2026ರಿಂದ 11/4/2026ಕ್ಕೆ 3 ಹಂತದಲ್ಲಿ 3 ಬ್ಯಾಚ್ ಮಾಡಿಕೊಂಡು ಒಟ್ಟು 569 + 90 ಜನ ಇಷ್ಟು ಜನರಿಗೆ ತರಬೇತಿಯನ್ನು ಸೇಂಟ್ ಜೋಸೆಫ್ ಪ್ರೌಢಶಾಲೆ ಹುಣಸೂರು ಪಟ್ಟಣದಲ್ಲಿ ನಾವು ನೀಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಕಾರದವರು ಸ್ವಯಂ ಗಣತಿ ಅಂತೇಳಿ ಸೆಲ್ಫ್ ಎನ್ಯುಮರೇಷನ್ ಅಂತಕ್ಕಂಥ ಪ್ರಕ್ರಿಯೆ ಒಂದು ಆ್ಯಪನ್ನು ಬಿಡುಗಡೆ ಮಾಡಿ, ಅಂದ್ರೆ ವೆಬ್ಬನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ವೆಬ್ ಲಾಗಿನ್ ಹಿಂಗಿರುತ್ತೆ: www.sc.government.in ಅಂತ ಈ ವೆಬ್ಸೈಟ್ ಬಿಟ್ಟಿದ್ದಾರೆ. ಆ ವೆಬ್ಸೈಟ್ ಮೂಲಕ ಸ್ವಯಂ ಗಣತಿದಾರರು ಅಂದರೆ ಜನರೇ ಸ್ವಯಂ ಪ್ರೇರಿತರಾಗಿ ಆ ವೆಬ್ ಪೋರ್ಟಲನ್ನು ಓಪನ್ ಮಾಡಿಕೊಂಡು ಆ ವೆಬ್ ಪೋರ್ಟಲ್ಲಿ ಏನೆಲ್ಲ ಮಾಹಿತಿಗಳು ಬರುತ್ತೆ ಆ ಮಾಹಿತಿಗಳನ್ನು ಅಪ್ಲೋಡ್ ಮಾಡಿ ಸ್ವಯಂ ಪ್ರೇರಿತರಾಗಿ ಕೂಡ ಅವರು ತಮ್ಮ ಗಣತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೋದು.
ಆ ಗಣತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ನಂತರ ಒಂದು ID ನಂಬರ್ ಬರುತ್ತೆ. ಆ ID ನಂಬರ್ನ ಅವರು ಬರೆದಿಟ್ಕೋಬೇಕು. ID ನಂಬರು ನಮ್ಮ ಗಣತಿದಾರರು ಅವ್ರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ID ನಂಬರ್ ಅನ್ನ ಅವ್ರಿಗೆ ಕೊಡಬೇಕು. ಈಗಾಗಲೇ ನಾವೇ ನಮ್ಮ ಮನೆಯ ಗಣತಿಯನ್ನ ನಾವೇ ಮಾಡ್ಕೊಂಡಿದೀವಿ, ಇದು ಒಂದು ID ನಂಬರ್ ತಗೊಳ್ಳಿ ಅಂತೇಳಿ ನಮ್ಮ ಗಣತಿದಾರ ಕೊಟ್ರೆ, ಮನೆಗೆ ಭೇಟಿ ನೀಡುವಂತ ಗಣತಿದಾರ ಕೊಟ್ರೆ ಅವರು ಅದನ್ನ ಅಪ್ಲೋಡ್ ಮಾಡ್ಕೊಳ್ತಾರೆ. ಅದು ಲಿಂಕ್ ಆಗುತ್ತೆ, ಕ್ರಾಸ್ ಚೆಕ್ ಆಗುತ್ತೆ, ಅದು ಲಿಂಕ್ ಆಗುತ್ತೆ. ಅದು ಒಂದ್ಸರಿ ಆದ್ಮೇಲೆ ಮುಗೀತು. ಒಬ್ಬ ಮನೆಗೆ ಒಂದೇ ID ಕ್ರಿಯೇಟ್ ಆಗ್ತಕ್ಕಂಥದ್ದು ಕ್ರಿಯೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಹಿತಿ